ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿನಲ್ಲಿ ಇಲ್ಲಿ ಭದ್ರತಾ ಕಾರ್ಮಿಕರಾಗಿ ಏನು ಸೇವೆ ಮಾಡ್ತಾ ಇದ್ದಾರೆ. ನವೆಂಬರ್ 1ನೇ ತಾರೀಕಿಂತ ಹಿಂದೆ ಒಬ್ಬ ಏಜೆನ್ಸಿ ಇದ್ದ, ರಂಗನಾಥ ಸೆಕ್ಯೂರಿಟಿ ಸರ್ವಿಸಸ್ ಅಂತ. ಅವರು ಒಂದು 7 ವರ್ಷಗಳ ಕಾಲ ನಿರಂತರವಾಗಿ ಅವ್ರನ್ನೇ ಮುಂದುವರ್ಸ್ಕೊಂಡು ಬಂದಿದ್ದರು. ಅವರಿಗೆ 152 ಜನ ಇಲ್ಲಿ ನೇಮಕ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದರು ಸರ್ಕಾರದಿಂದ, ಅಂದರೆ ಯೂನಿವರ್ಸಿಟಿಯಿಂದ. ಅವರು ಇಲ್ಲಿ ನೇಮಕ ಮಾಡಿದ್ದು 120 ಜನನ ಮಾತ್ರನೇ. 32 ಜನದ್ದು ಪ್ರತಿ ತಿಂಗಳು 25 ಸಾವಿರ ರೂಪಾಯಿದಂತೆ ಎಕ್ಸ್ಟ್ರಾ ಬಿಲ್ಲು ಬೇನಾಮಿ ಹೆಸರುಗಳಲ್ಲಿ ನಾನು ಸಾರ್ವಜನಿಕವಾಗಿ ಆರೋಪ ರೆಕಾರ್ಡ್ ಇರೋದ್ರಿಂದ ಮಾಡ್ತಾ ಇದ್ದೀನಿ. ಬೇನಾಮಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಅವಿವತ್ತವಾಗಿ ನಡೀತಾ ಇತ್ತು. ಇಲ್ಲಿ 120 ಜನ ಯಾರಿದ್ರು ಅವರಿಗೆ 16,000 ಸಂಬಳ ಕೊಡೋ ಜಾಗದಲ್ಲಿ ಬರೀ 12,000 ಕೊಡ್ತಾ ಇದ್ರು. 4,800 PF ಕಟ್ಟೋ ಜಾಗದಲ್ಲಿ 1,400 ರೂಪಾಯಿ ಕಟ್ತಾ ಇದ್ರು. ವಾರದ ರಜೆ ಕೊಡ್ತಿರ್ಲಿಲ್ಲ, ಮಂತ್ಲಿ 2 ರಜೆ ಕೊಡಬೇಕು EL ಅದು ಕೊಡ್ತಿರ್ಲಿಲ್ಲ. ಬಟ್ ಅವೆಲ್ಲವಕ್ಕೂ ಬಿಲ್ ತಗೊಳ್ತಾ ಇದ್ರು. ಇದನ್ನು ನಾವು ವರ್ಕರ್ಸಿಗೆ ಹೇಳಿದಾಗ ಅವರು ಭಯದಲ್ಲಿದ್ದರು, ಕೆಲಸ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಡಬಲ್ ಡ್ಯೂಟಿ 12 ತಾಸು ಎಲ್ಲ ಮಾಡ್ಕೊಂಡು ಬಂದರು. ಕಷ್ಟ ಆದಮೇಲೆ ಅವರು ತೀವ್ರ ಕಷ್ಟ ಆದಾಗ ಒಂದು ಸಂಘ ಮಾಡಿಕೊಂಡ್ರು, ನಮ್ಮ ಜೊತೆಗೆ ಬಂದು ಒಂದು ಯೂನಿಯನ್ ಮಾಡಿಕೊಂಡ್ರು. ಯೂನಿಯನ್ ಮಾಡಿದ ಮೇಲೆ ನಾವು ಸೀರಿಯಸ್ ಆಗಿ ಆಗಸ್ಟ್ ತಿಂಗಳು 1ರಿಂದ ಸಂಬಳ ಜಾರಿ ಮಾಡದೇ ಇದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಲೆಟ್ರ್ ಕೊಟ್ವಿ. ಅವಾಗ ಅವನು 12 ಇರೋದನ್ನು 15,000 ಮಾಡ್ದ. ಇದೆಲ್ಲ ರೆಕಾರ್ಡಲ್ಲಿ ಎಲ್ಲರ ಹತ್ರ ಇರೋದು ಹೇಳ್ತಾ ಇರೋದು. 15,000 ಮಾಡ್ದ. ಇದಾದಮೇಲೆ ಇಷ್ಟು ಅವ್ಯವಹಾರ ನಡೆದಿದೆ ಅಂತ ಯೂನಿವರ್ಸಿಟಿಗೆ ನಾನು ಲೆಟ್ರ್ ಕೊಟ್ಟೆ. ಲೆಟ್ರ್ ಕೊಟ್ಟ ಮೇಲೆ ಅವರು ಸಡನ್ನಾಗಿ ಅವನನ್ನು ತೆಗೆದು ಹೊಸ ಏಜೆನ್ಸಿ ನವೆಂಬರ್ 1ರಿಂದ ಹೊಸಬರಿಗೆ ಕೊಟ್ಟಿದ್ದಾರೆ. ಈಗ ಕೊಡುವಾಗ ಏನು ಮಾಡಿದ್ದಾರೆ, 152 ಜನನ ಬಿಟ್ಬಿಟ್ಟಿದ್ದಾರೆ. 90 ಜನಕ್ಕೆ ಮಾತ್ರ ಸಾಕು ಅಂತ 90 ಜನಕ್ಕೆ ಲಿಮಿಟ್ ಮಾಡಿದ್ದಾರೆ. ನವೆಂಬರ್ 1ನೇ ತಾರೀಕು ಇವರು ಅಪಾಯಿಂಟ್ ಮಾಡ್ತಾ ಇದ್ರು. ನಾವು ಹೇಳಿದ್ವಿ ಏಜೆನ್ಸಿಗೆ, ಇಲ್ಲಿ ಕೆಲಸ ಮಾಡಿರೋರು ಇದ್ದಾರೆ, ಸೀನಿಯಾರಿಟಿ ಆಧಾರದ ಮೇಲೆ ಅವ್ರಿಗೆ ಕೊಡಿ. ಕೆಲಸ ಮಾಡಿರೋರು ಅವತ್ತು ಇದ್ದಿದ್ದೆ 118 ಜನ, ಅವರಿಗೆ ಆದ್ಯತೆ ಕೊಡಿ. 118ರಲ್ಲಿ ಸೀನಿಯಾರಿಟಿ ಮೇಲೆ ಕೊಟ್ಟರೆ 90 ಜನ ಆಯಿತು. 90 ಜನಕ್ಕೆ ನೀವು ವಾರಕ್ಕೆ 1 ದಿನ ರಜೆ ಕೊಡಬೇಕಲ್ವಾ, ಅವರಿಗೆ ಕೊಟ್ಟರೆ 15 ಜನ ಎಕ್ಸ್ಟ್ರಾ ಆಯಿತು. 105 ಜನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿದ್ವಿ. ನಾವು ಫಾಲೋ ಮಾಡ್ತೀವಿ, ನೀವೇನು ಕೇಳೋಕ್ಕಾಗಲ್ಲ ಅಂದರು. ನಾವು ಗಲಾಟೆ ಮಾಡಿದ್ವಿ, ಆಯಿತು ತಗೊಳ್ತೀವಿ ಅಂತ ಹೇಳಿದವರು ತಗೊಳ್ಳಿಲ್ಲ. ನಾವು ಫಾಲೋ ಮಾಡಿ ನಿನ್ನೆ ಇವನು 11 ದಿನ ಆದರೂ ವಾರದ ರಜೆ ಇವನು ಕೊಡಲಿಲ್ಲ. ಸೊ ಹಾಗಾಗಿ ವಾರದ ರಜೆ ಕೊಡಬೇಕು, ಹಿಂದಿಂದೆಲ್ಲ ತನಿಖೆ ಆಗಬೇಕು, ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು, ಇಲ್ಲಿ 105 ಜನಕ್ಕೆ ನೇಮಕ ಆಗಬೇಕು ಅಂತೇಳಿ ನಿನ್ನೆ ಮುಷ್ಕರ ಮಾಡಿದ್ವಿ. 2 ದಿನ ಆದಮೇಲೆ ಮೀಟಿಂಗ್ ಕರಿತೀವಿ ಅಂತ ನಿನ್ನೆ ಹೇಳಿದರು. ಈಗ ಬಂದಿರೋ ಏಜೆನ್ಸಿ ಇದೇನು ಅಂದರೆ, ಒಂದು ಅವ್ರಿಗಿಂತ ಅದೇ ಸೇಮ್ ಟ್ಯೂನ್ನಲ್ಲಿ ನನ್ನ ಇಷ್ಟ ಅಂತಾನೆ. ಸೆಕೆಂಡ್ ಶಿಫ್ಟು ಫಸ್ಟ್ ಶಿಫ್ಟು ಮುಗಿಸ್ಕೊಂಡು, ಅಂದರೆ ಸ್ಟ್ರೈಕ್ ಮುಗಿಸ್ಕೊಂಡು ಸೆಕೆಂಡ್ ಶಿಫ್ಟಿಗೆ ಹೋದವ್ರಿಗೆ, ಶಿಫ್ಟಿಗೆ ಬಂದವ್ರಿಗೆ ಯಾರಿಗೂ ಕೆಲಸ, ಸ್ಟ್ರೈಕಿಗೆ ಹೋದವ್ರಿಗೆ ಕೆಲಸ ಇಲ್ಲ ಅಂತ ನಿರಾಕರಣೆ ಮಾಡಿದರು. ನಿನ್ನೆ ಹೋಗಿ ಅಲ್ಲಿ ಜಗಳ ಮಾಡಿದ್ದಕ್ಕೆ ಇಲ್ಲ, ಅವ್ರಿಗೆ ಇವತ್ತು ಗೇಲಿ ಮಾಡಿದರು, ಒಂಥರ ವ್ಯಂಗ್ಯವಾಗಿ. ಹೋರಾಟಗಾರರಿಗೆ ವೀಕ್ಲಿ ರಜಾ ಅಂದರು. ಸರಿ ಆಯ್ತು ಹೋಗ್ರಪ್ಪ ಅಂತ ನಾವು ತಾಳ್ಮೆಯಿಂದನೇ ಹೇಳಿ ಹೋದ್ಮೇಲೆ ಇವತ್ತು ಮಾತಾಡೋಣ VC ಹತ್ರ ಹೋಗಿ ಅಂತ. ಅಲ್ಲಿ ಹೋಗಿ ಹೇಳಿ ಹೋದ್ಮೇಲೆ ಏನಾಯಿತು, ಅವರಿಗೆ ನೈಟ್ ಫೋನ್ ಮಾಡಿ ಸ್ಟ್ರೈಕ್ ಹೋಗಿದ್ರೆ ನಾಳೆಯಿಂದ ನೀವು ಬರಬಾರ್ದು ಅಂತ ಹೇಳಿದರು, ಹೊರಟೋದ್ರು. ಇವತ್ತು ಬೆಳಗ್ಗೆ ಫಸ್ಟ್ ಶಿಫ್ಟಿಗೆ ಕೆಲವರು ಬಂದಿದ್ದಾರೆ. ಯಾರು ತೀರ್ಕೊಂಡು ಹೋದ ಅವನು ಬಂದಿದ್ದಾನೆ. ಆ ವ್ಯಕ್ತಿ ಬಂದಿರೋನು ಕೆಲವರು ಸ್ಟ್ರೈಕಲ್ಲಿರೋರಿಗೆ ಕೆಲಸ ಇಲ್ಲ ಅಂತ ಕಳಿಸಿದ್ದಾರೆ. ಆ ವ್ಯಕ್ತಿ ಯಾರಿದ್ದ, ನನಗೆ ಅವ್ರೇನು ಸ್ಟ್ರೈಕಲ್ಲಿ ಭಾಗವಹಿಸಿರಲಿಲ್ಲ, ನನಗೆ ಹೆಲ್ತ್ ಸಮಸ್ಯೆ ಇದೆ, ದಯವಿಟ್ಟು ರಜಾ ಕೊಡಿ, ನಾನು ಸ್ವಲ್ಪ ದಿನ ರಜಾ ತೊಗೊಂಬರ್ತೀನಿ ಅಂತ. ಡ್ಯೂಟಿ ಬೇಕಾ, ರಜಾ ಬೇಕಾ? ರಜಾ ಅಂದರೆ ಪರ್ಮನೆಂಟ್, ಡ್ಯೂಟಿ ಅಂದರೆ ಹೇಳಿದ ಕಡೆ ಹೋಗ್ತಾ ಇರಬೇಕು. ಅವನು ಕಣ್ಣೀರು ಹಾಕ್ಕೊಂಡು ಒಬ್ಬ ಯಾರೋ ಲೇಡಿ ಹತ್ರ ಇದು ಡ್ರಾಪ್ ತಗೊಂಡು ಮೌಲ್ಯ ಭವನದ ಹತ್ರ ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಕೊಟ್ಟಿದ್ದಾರೆ ಇವರಿಗೆ. ಅಲ್ಲಿ ಡ್ಯೂಟಿ ಮಾಡಿಕೊಂಡು ಇವರು ಇಲ್ಲಿ ಡ್ಯೂಟಿಗೆ ಹೋಗ್ಬೇಕು ಬೇರೆ ಕಡೆ. ಅಲ್ಲಿಂದ ಅವನು ಇಲ್ಲಿ ಓರಿಯೆಂಟಲ್ ಇನ್ಸ್ಟಿಟ್ಯೂಷನ್ ಹತ್ರ ಡ್ಯೂಟಿಗೆ ಬಂದಿದ್ದಾನೆ. ಜಸ್ಟ್ ಅಲ್ಲಿ ಮೆಟ್ಲ ಹತ್ರ ಹೋಗ್ತಾನೆ, ಅವನು ಪ್ಯಾಂಟ್ ಇದೆ, ಶೂ ಇದೆ, ಅಂಗಿ ಹಾಕ್ಕೊಳ್ಬೇಕು, ಅಷ್ಟೊತ್ತಿಗೆ ಅವನು ಬಿದ್ದಿದ್ದಾನೆ. ಯಾರೋ ನೋಡಿದ್ದಾರೆ, ನೋಡಿದವರು ಆಂಬುಲೆನ್ಸ್ ಕಾಲ್ ಮಾಡಿದ್ದಾರೆ ತಕ್ಷಣಕ್ಕೆ. ಯಾರೋ ವಾಕರ್ಸೋ ಯಾರೋ ಪಾಪ ಆಂಬುಲೆನ್ಸ್ ಕಾಲ್ ಮಾಡಿದಾಗ ಅವ್ರು ಬಂದಿದ್ದಾರೆ, ಬಾಡಿ ಸತ್ತೋಗಿದ್ದಾರೆ ಇವರು ಅಂತ. ಸಂಜಯ್ ಕುಮಾರ್ ಅಂತ, ಅವರು ಇಲ್ಲಿ ಜಯನಗರದವ್ರು ಅಂತ ಮಾಹಿತಿ ಇದೆ. ಅವ್ರಿಗೊಂದು 40-42 ವಯಸ್ಸು ಇರ್ಬೋದು, ಅಷ್ಟಿದೆ. ಸೊ ಅವರು ಇಲ್ಲಿ ಹೇಳಿದರು. ಆಮೇಲೆ ನಮ್ಮ ನೌಕರರು ಹೇಳಿದರು, ನಾವು ಬಂದು ಎಲ್ಲರಿಗೂ ವರದಿ ಮಾಡಿ ಈ ಥರದ್ದಾಗಿದೆ ನೋಡಿ ಅಂತೇಳಿ ಇದನ್ನು ಹೇಳಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂದರೆ, ಇಲ್ಲೊಬ್ಬ ಸೂಪರ್ವೈಸರ್ ಇದ್ದಾರೆ, ಅವರು ಡಬಲ್ ಡ್ಯೂಟಿ ಮಾಡಲೇಬೇಕು, ಇಲ್ಲಾಂದರೆ ಕೆಲಸ ಇಲ್ಲ. ಅವ್ರ ಹೆಸರು ಅರುಣ್ ಕುಮಾರ್ ಅಂತ. ಕಳೆದ ಒಂದು 8-10 ವರ್ಷದಿಂದನೇ ಇಲ್ಲಿ ಇದ್ದಾರೆ ಅವರು. ಈ ಹಿಂದೆನೂ ಸ್ವಚ್ಛತಾ ನೌಕರರಿಗೆ ಸೂಪರ್ವೈಸರ್ ಆಗಿದ್ರು. ಹೆಣ್ಮಕ್ಳಿಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತೇಳಿ ಅವ್ರನ್ನ ವರ್ಗಾವಣೆ ಮಾಡಿದ್ರು. ಅವ್ರನ್ನೇ ನೇಮಕ ಮಾಡ್ತಾರೆ, ಯಾಕಂದ್ರೆ ಅಂಥವ್ರೆ ಅವರಿಗೆ ದಕ್ಷ, ಪ್ರಶ್ನೆ ಮಾಡೋರು ಅದಕ್ಷರು. ಸೊ ಇದನ್ನು ಅವರು ಮಾಡಿದ್ದಾರೆ. ನಾವಿಲ್ಲಿ ಕೇಳ್ತಾ ಇರೋದು, ಆ ವ್ಯಕ್ತಿಗೆ ಸೂಕ್ತ ಪರಿಹಾರ ಆಗಬೇಕು. ಯಾಕಂದರೆ ESI ಕಟ್ಟಿರೋದು ರೆಕಾರ್ಡ್ಸ್ ಇಲ್ಲ, PF ಇಲ್ಲ, ಆ ಸೌಲಭ್ಯದಿಂದ ಸಿಗೋಂಥದ್ದು ಏನೂ ಸಿಗಲ್ಲ. ಯಾರು
ಅವ್ರೀಗ ಒಂದು ವರ್ಷದ ಮೇಲೆ ಇಲ್ಲಿದ್ರು ಅನ್ಸುತ್ತೆ, ಹಿಂದೆ ಏಜೆನ್ಸಿ ಕೊನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸೂಕ್ತ ಪರಿಹಾರ ಅವ್ರಿಗೆ ಸಿಗಬೇಕು, ಮತ್ತೆ ಅದು ಮರುಕಳಿಸಬಾರ್ದು, ಅದು ಮತ್ತೆ ರಿಪೀಟ್ ಆಗಬಾರ್ದು. ಹಾಗಾಗಿ ನಿಯಮ ಇದೆ, ಅದಕ್ಕೆ ಅನುಗುಣವಾಗಿ ಅವರು ಫಾಲೋ ಮಾಡ್ಕೊಂಡು ಹೋದ್ರೆ, ಅವ್ರು ಫಾಲೋ ಮಾಡಿದ್ರೆ ಅವ್ರಿಗೂ ನಾವು ಗೌರವಿಸ್ತೀವಿ. ಈಗ ಹೊಸದಾಗಿ ಬಂದಿರೋದು SRR ಅಂತ, ಅದರ ಫುಲ್ ಫಾರ್ಮ್ ನಮಗೆ ಗೊತ್ತಿಲ್ಲ, ಇವರು ಹೇಳ್ತಾ ಇದ್ದಾರೆ. ನನ್ನ ಹೆಸರು